ಪಡವಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದು ಪೌಷ್ಟಿಕವಾದಂತಹ ಆಹಾರ. ಮತ್ತು ರೊಟ್ಟಿಗೆ, ದೋಸೆಗೆ, ಚಪಾತಿಗೆ ಮತ್ತು ಅನ್ನದ ಜೊತೆಗೆ ಯಾವುದ್ರ ಜೊತೆಲಿ ಬೇಕಾದ್ರೂ ಇದನ್ನು ತಿನ್ನಬಹುದು. ಈಗ ತುರ್ಕೊಳ್ಳೋಣ. ಎಲ್ಲನೂ ತುರಿದಿದ್ದೆಲ್ಲ ಆಗಿದೆ. ಇದನ್ನು ಸ್ಟೀಮ್ನಲ್ಲಿ ಬೇಯಿಸ್ಕೊಬೇಕು. ಈಗ ಸ್ಟೀಮ್ನಲ್ಲಿ ಬೇಯಿಸ್ಕೊಳ್ಳೋಣ. ಕುಕ್ಕರಲ್ಲಿಟ್ಟು ಬೇಯಿಸಿದ್ದಾಗಿದೆ. ಇದಕ್ಕೆ ನೀರು ಹಾಕ್ದಿರ ಬೇಯಿಸ್ಬೇಕು. ಹಬೆನಲ್ಲಿ ಬೇಯಿಸ್ಕೊಬೇಕಿದು. ಎಣ್ಣೆ ಹಾಕ್ತಾ ಇದ್ದೀನಿ. ಆದಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇದೆ, ಅದಿಷ್ಟನ್ನು ಹಾಕ್ತಾ ಇದ್ದೀನಿ. ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕಿದ್ಮೇಲೆ ಚೆನ್ನಾಗಿ ಹೀಗೆ ಬೆರೆಸಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಬೇಯಿಸಿದಂತಹ ಪಡವಲಕಾಯಿದು ಹಾಕ್ತಾ ಇದ್ದೀನಿ. ಪಡವಲಕಾಯಿ ತುರಿ ಬೇಯಿಸಿದ್ನಲ್ಲ, ನೀರು ಹಾಕ್ಕೊಳ್ದಿರ ಬೇಯಿಸಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ. ಪಡವಲಕಾಯಿ ತುರಿಯನ್ನು ಬೇಯಿಸ್ಕೊಂಡಿರೋದ್ರಿಂದ ಅಷ್ಟೊಂದೇನು ಬೇಯಿಸೋಷ್ಟಿಲ್ಲ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸಿದ್ರೆ ಪಲ್ಯ ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ರೆಡಿಯಾಗಿದೆ ಪಲ್ಯ ರೆಡಿ. ಈಗ ಇದ್ರ ಜೊತೆಯಲ್ಲಿ ಪಡವಲಕಾಯಿ ಪಲ್ಯನ ಹಾಕ್ಕೊಂಡು ತಿನ್ನೋದು ತುಂಬ ರುಚಿಯಾಗಿರುತ್ತೆ. ಇದು ದೋಸೆಗೆ ಅಲ್ಲ, ರೊಟ್ಟಿಗೂ, ಅನ್ನಕ್ಕೆ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಊಟ ಮಾಡುವಾಗ ಸೈಡ್ನಲ್ಲಿ ಇಟ್ಕೊಂಡು ಸೈಡ್ನಲ್ಲಿ ಹಾಕ್ಕೊಂಡು ಕೂಡ ಅದ್ರ ಜೊತೆಲಿ ತಿನ್ನಬಹುದು ತಟ್ಟೆನಲ್ಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.